ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಅಡ್ಡ ಯೂಟ್ಯೂಬ್ ಚಾನಲ್. ಲೇಟೆಸ್ಟ್ ಜಾಬ್ ಇನ್ಫಾರ್ಮೇಷನ್ ಸಮಾಚಾರಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಜಾಬ್ ಸಮಾಚಾರವನ್ನು ನೀವು ಮರೆಯದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಜಾಬ್ ಇನ್ಫಾರ್ಮೇಷನ್ 1. ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿದೆ. ಹಾಗೆ ಈ ಕಂಪನಿ ಹೆಸರು ಬಂದ್ಬಿಟ್ಟೇನಪ್ಪ ಅಂತ ಅಂದರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬೆಂಗಳೂರಲ್ಲಿ ಜಾಬು ಇರುವಂತಹದ್ದು. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಎಜುಕೇಷನ್ ಏನಾಗಿರಬೇಕು ಅಂದರೆ ಗ್ರಾಜ್ಯುಯೇಷನ್ ಆಗಿರಬೇಕು. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ CTC-ಯನ್ನು ಅಪ್ ಟು 6.5 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 2. ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ ಮಲ್ಟಿಪಲ್ ಪೊಸಿಷನ್ಸು. ಅಸಿಸ್ಟೆಂಟ್ HR ಅಸೋಸಿಯೇಟ್ HR ರಿಕ್ರೂಟರ್ ಆಗಿರುತ್ತದೆ. ಕಂಪನಿ ಹೆಸರು ಬಂದೇನಪ್ಪ ಅಂದರೆ ಟ್ವಿನ್ನೀಸ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ ಲೊಕೇಶನ್ ಬಂದೇನಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಫ್ರಮ್ ಆಫೀಸ್ ಇರುತ್ತದೆ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದು ಗ್ರಾಜ್ಯುಯೇಷನು, BBA, MBA, 5 ಡೇಸ್ ವರ್ಕಿಂಗ್ ಡೇಸು, ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತದೆ. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು 25,000 ಇಂದ 35,000ವರೆಗೂ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 3. ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ SR ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಹಾಗೂ BDM ಆಗಿರುತ್ತದೆ. ಕಂಪನಿ ಹೆಸರು ಬಂದೇನಪ್ಪ ಅಂದರೆ ನೈಟ್ ಲರ್ನಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇಲ್ಲಿ ವೇಕೆನ್ಸಿ ಇರುವಂಥದ್ದು. ಜಾಬ್ ಲೊಕೇಶನ್ ಬಂದಿಲ್ಲಪ್ಪ ಅಂತ ಅಂದರೆ ಬೆಂಗಳೂರು NCR ಪ್ಯಾನ್ ಇಂಡಿಯಾದಲ್ಲಿ. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 7 ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನನ್ನು ಕೊಡ್ತಾ ಇದ್ದಾರೆ ಅಂದರೆ ಅಪ್ ಟು 12 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಅವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೂ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 4. ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂದರೆ HR ರಿಕ್ರೂಟರ್, ಟೀಮ್ ಲೀಡರ್, HR ಎಕ್ಸಿಕ್ಯೂಟಿವ್ ಆಗಿರುತ್ತದೆ. ಹಾಗೆ ಕಂಪನಿ ಹೆಸರು ಬಂದೇನಪ್ಪ ಅಂತಂದರೆ ಡಿಜಿಟಲ್ ಏಜೆನ್ಸಿ. ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದು ಏನಪ್ಪ ಅಂತಂದರೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್, ಅದು ಬ್ಯಾಂಗ್ಳೂರಲ್ಲಿ ಆಗಿರುತ್ತದೆ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಗ್ರಾಜ್ಯುಯೇಟ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು. ಹಾಗೆ ಇಲ್ಲಿ ಇವರು ಸ್ಯಾಲರಿ ಪ್ಯಾಕೇಜ್ ಏನನ್ನು ಕೊಡ್ತಾ ಇದ್ದಾರೆ ಅಂತ ಅಂದರೆ 4 to 6 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 5. ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ ಸ್ಯಾನಾಕ್ಷನ್ ಸ್ಕ್ರೀನಿಂಗ್ ಅನಲಿಸ್ಟ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದು ಫ್ಯೂಚರ್ ಸಾಫ್ಟ್ ಇಂಡಿಯಾ. ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತಂದರೆ ಬ್ಯಾಂಗ್ಳೂರು, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಎಕ್ಸ್ಪೀರಿಯೆನ್ಸು 3ರಿಂದ ಹೆಚ್ಚು ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಇವರು ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 7 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 6. ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತಂದರೆ GL ಅಕೌಂಟಿಂಗ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದು ಏನಪ್ಪ ಅಂತ ಅಂದರೆ ಫಿನಾಕ್ಸ್ ಗ್ಲೋಬಲ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂತ ಅಂದರೆ ಬೆಂಗಳೂರು ಮತ್ತು ಚೆನ್ನೈಯಲ್ಲಿ ಈ ಜಾಬ್ ಇರುವಂತಹದ್ದು. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 1ರಿಂದ 2 ವರ್ಷ ಎಕ್ಸ್ಪೀರಿಯೆನ್ಸು ವಿತ್ ಸ್ಟ್ರಾಂಗ್ ಎಕ್ಸೆಲ್ ಸ್ಕಿಲ್ಸನ್ನು ಹೊಂದಿರಬೇಕು. ಹಾಗೆಯೇ ಇಲ್ಲಿ ಸ್ಯಾಲರಿ ಪ್ಯಾಕೇಜು ಅಪ್ ಟು 10 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 7. ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತಂದರೆ HR ಟೀಮ್ ಲೀಡರ್ ಮತ್ತು ಪೇ ರೋಲ್ ಪ್ರೊಸೆಸರ್ ಆಗಿದೆ. ಹಾಗೆ ಕಂಪನಿ ಹೆಸರು ಬಂದು ಮೈಂಡ್ ಕ್ಲಿಕ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ಈ ಜಾಬು ಇರುವಂತಹದ್ದು. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದು ಏನಪ್ಪ ಅಂತಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಮತ್ತು ಗ್ರಾಜ್ಯುಯೇಟ್ ಮಾಡಿರೋರು ಕೂಡ ಅಪ್ಲೈಯನ್ನು ಮಾಡಬಹುದು. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತಂದರೆ ಅಪ್ ಟು 6 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ನಂಬರ್ಗೆ ನೀವು ರೆಸ್ಯೂಮನ್ನು ಸೆಂಡ್ ಮಾಡಿ ಡೈರೆಕ್ಟು ನೀವು HR ಅನ್ನು ಸಂಪರ್ಕಿಸಬಹುದು. ಜಾಬ್ ಇನ್ಫಾರ್ಮೇಷನ್ 8. ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ HR ರಿಕ್ರೂಟರ್, HR ಎಕ್ಸಿಕ್ಯೂಟಿವ್, HR ಇಂಟರ್ನ್, ಟೆಲಿಕಾಲಿಂಗ್ ಜಾಬ್ಸ್ ಇದೆ. ಹಾಗೆ ಕಂಪನಿ ಹೆಸರು ಬಂದು ಏನಪ್ಪ ಅಂದರೆ IT ಕಂಪನಿ ಔಟ್ಸೋರ್ಸ್ ಜಾಬ್ಸ್ ಆಗಿರುತ್ತದೆ. ಹಾಗೆಯೇ ಇಲ್ಲಿ ಜಾಬ್ ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆಗಿರುತ್ತದೆ. ಹಾಗೆ ರಿಕ್ರೂಟ್ಮೆಂಟ್ಸ್ ಬಂದು ಏನಪ್ಪ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಮತ್ತು ಗ್ರಾಜ್ಯುಯೇಟ್ ಆಗಿರೋರು ಅಪ್ಲೈ ಮಾಡ್ಕೋಬೋದು. 150+ ಜಾಬ್ ಕೂಡ ಇಲ್ಲಿ ಸಿಗುತ್ತೆ. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು 3 to 18 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ.
ಜಾಬ್ ಇನ್ಫಾರ್ಮೇಷನ್ 9 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತ ಅಂದರೆ ಬಿಸ್ನೆಸ್ ಅನಲಿಸ್ಟ್ ಮತ್ತು ಡಾಟಾ ಅನಲಿಸ್ಟ್ ಆಗಿರುತ್ತದೆ. ಕಂಪನಿ ಹೆಸರು ಬಂದೇನಪ್ಪ ಅಂದರೆ IT ಕಂಪನಿ, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆಯೇ ಇಲ್ಲಿ ಜಾಬ್ನ ಲೊಕೇಶನ್ ಬಂದು ಏನಪ್ಪ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಮತ್ತು ಹೈಬ್ರಿಡ್ ಆಗಿದೆ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಗ್ರ್ಯಾಜುಯೇಟು BBA MBA ಆಗಿರಬೇಕು. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 5 to 45K ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ, ಪ್ಲಸ್ ಇನ್ಸೆಂಟಿವನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 10 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು ಬ್ರಾಂಚ್ ರಿಕ್ರೂಟರ್ ಆಗಿರುತ್ತದೆ. ಹಾಗೆಯೇ ಇಲ್ಲಿ ಕಂಪನಿ ಹೆಸರು ಬಂದು ಏನಪ್ಪ ಅಂತ ಅಂದರೆ ಕೋಯಾ ಕನ್ಸಲ್ಟಿಂಗ್ ಇಂಕ್, ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬ್ಯಾಂಗ್ಳೂರ್ ಇಲ್ಲಿ ಈ ಜಾಬ್ ಇರುವಂತಹದ್ದು. ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈಯನ್ನು ಮಾಡಬಹುದು. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 1 to 2.5 ಲ್ಯಾಕ್ ಪರ್ ಆನಮ್ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 11 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತ ಅಂದರೆ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೋಸೆಸ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದೇನಪ್ಪ ಅಂದರೆ S10 ಹೆಲ್ತ್ ಕೇರ್ ಸೊಲ್ಯೂಷನ್ ಆಗಿದ್ದು ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಚೆನ್ನೈಯಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ, ಎಕ್ಸ್ಪೀರಿಯನ್ಸ್ಡು ಮತ್ತು US ಶಿಫ್ಟ್ ಆಗಿದ್ದು ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತದೆ. ಹಾಗೆ ಇಲ್ಲಿ ಸ್ಯಾಲರಿ ಬಂದು 50K ಇಂದ 3 ಲ್ಯಾಕ್ ಪರ್ ಆನಮ್ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 12 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿದ್ದು, ಹಾಗೆ ಈ ಕಂಪನಿ ಹೆಸರು ಬಂದೇನಪ್ಪ ಅಂದರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ಈ ಜಾಬು ಇರುವಂತಹದ್ದು. ಹಾಗೆಯೇ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದೇನಪ್ಪ ಅಂತ ಅಂದರೆ ಎಜುಕೇಷನ್ ಏನು ಅಂದರೆ ಗ್ರ್ಯಾಜುಯೇಷನ್ ಆಗಿರಬೇಕು. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 5 ಲ್ಯಾಕ್ ಪರ್ ಆನಮ್ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೂ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 13 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತಂದರೆ LIT ರಿಲೇಷನ್ಶಿಪ್ ಮ್ಯಾನೇಜರ್ ಅಂಡ್ ಬ್ರಾಂಚ್ ಆಪರೇಷನ್ ಮ್ಯಾನೇಜರ್. ಕಂಪನಿ ಹೆಸರು ಬಂದೇನಪ್ಪ ಅಂದರೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಜಾಬ್ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ಜಾಬು ಇರುವಂತಹದ್ದು. ಹಾಗೆಯೇ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದು ಏನಪ್ಪ ಅಂತಂದರೆ ಎಜುಕೇಷನ್ನು ಗ್ರ್ಯಾಜುಯೇಷನ್ ಆಗಿರಬೇಕು. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದು ಏನನ್ನು ಕೊಡ್ತಾ ಇದ್ದಾರೆ ಅಂತ ಅಂದರೆ CTC ಅಪ್ ಟು 7 ಲ್ಯಾಕ್ ಪರ್ ಆನಮ್ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 14 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತ ಅಂದರೆ IT ರಿಕ್ರೂಟರ್ ಆಗಿರುತ್ತದೆ. ಹಾಗೆ ಈ ಕಂಪನಿಯ ಹೆಸರು ಬಂದೇನಪ್ಪ ಅಂತ ಅಂದರೆ 6 ಸಿಗ್ಮಾ ಸಾಫ್ಟ್ ಸೊಲ್ಯೂಷನ್ಸ್ ಆಗಿದೆ, ಇಲ್ಲಿ ವೇಕೆನ್ಸಿ ಇರುವಂಥದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂತ ಅಂದರೆ ಬ್ಯಾಂಗ್ಳೂರ್ನಲ್ಲಿ ಫೀಮೇಲ್ ಓನ್ಲಿ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದು ಗ್ರ್ಯಾಜುಯೇಟ್ ಆಗಿರಬೇಕು. ಹಾಗೆ ಇಲ್ಲಿ ಇವರು ಸ್ಯಾಲರಿಯ ಪ್ಯಾಕೇಜನ್ನು ಏನು ಕೊಡ್ತಾ ಇದ್ದಾರೆ ಅಂತ ಅಂದರೆ 1.75 to 2.5 ಲ್ಯಾಕ್ ಪರ್ ಆನಮ್ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 15 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ ಎಂಡೋವೆಂಟ್ ಅಕೌಂಟಿಂಗ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದ್ಬಿಟ್ಟು ಫಿನಾಕ್ಸ್ ಗ್ಲೋಬಲ್, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂತ ಅಂದರೆ ಅದು ಬ್ಯಾಂಗ್ಳೂರ್ ಮತ್ತು ಚೆನ್ನೈಯಲ್ಲಿ ಈ ಜಾಬು ಇರುವಂತಹದ್ದು. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದೇನಪ್ಪ ಅಂದರೆ 3 to 4 ಪೊಸಿಷನ್ಸ್ ಇರುವಂತಹದ್ದು. ಹಾಗೆಯೇ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದೇನಪ್ಪ ಅಂದರೆ ಅಪ್ ಟು 10 ಲ್ಯಾಕ್ ಪರ್ ಆನಮ್ ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 16 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ ಡಾಟಾ ಬೇಸ್ ಮ್ಯಾನೇಜರ್ ಆಗಿರುತ್ತದೆ. ಹಾಗೆ ಇಲ್ಲಿ ಕಂಪನಿ ಹೆಸರು ಬಂದೇನಪ್ಪ ಅಂತಂದರೆ 4 ಸೈಡ್ಸ್ HR ಕನ್ಸಲ್ಟೆನ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರಿನ HSR ಲೇಔಟ್ನಲ್ಲಿ ಜಾಬು ಇರುವಂತಹದ್ದು. ರಿಕ್ರೂಟ್ಮೆಂಟ್ಸು ಮಿನಿಮಮ್ 6 ವರ್ಷ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತದೆ. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 11.5 ಲ್ಯಾಕ್ಸ್ ಆನಮ್ ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 17 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂದರೆ HR ಎಕ್ಸಿಕ್ಯೂಟಿವ್ ಅಕೌಂಟೆಂಟ್ ಎಕ್ಸಿಕ್ಯೂಟಿವ್ ಕ್ವಾಲಿಟಿ ಅನಾಲಿಸಿಸ್ಟ್.
ಕಂಪನಿ ಹೆಸರು ಬಂದೇನಪ್ಪ ಅಂದರೆ IT ಕಂಪನಿ ಆಗಿದ್ದು ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದು ಎಲ್ಲಪ್ಪ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಮತ್ತು ಹೈಬ್ರಿಡ್ ಆಗಿರುವಂತಹದ್ದು. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ ಏನಪ್ಪ ಅಂತಂದರೆ ಗ್ರ್ಯಾಜುಯೇಟ್ BBA MBA ಆಗಿರಬೇಕು. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನು ಅಂತ ಅಂದರೆ 5 ಇಂದ 45K ವರೆಗೂ ಸ್ಯಾಲ್ರಿ ಕೊಟ್ಟು ಪ್ಲಸ್ ಇನ್ಸೆಂಟಿವನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 18 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು C# ಕೋರ್ ಕನ್ಸಲ್ಟೆಂಟ್ ಆಗಿದೆ. ಹಾಗೆ ಈ ಕಂಪನಿ ಹೆಸರು ಬಂದೇನಪ್ಪ ಅಂತಂದರೆ ಹರ್ಮ್ಯಾನ್ ಇಂಡಿಯಾ. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಇಲ್ಲಿ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬೆಂಗಳೂರಿನಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದೇನಪ್ಪ ಅಂತಂದರೆ ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್, ಇನ್ನು ಬೇರೆ ಬೇರೆ ಪೊಸಿಷನ್ಗಳು ಕೂಡ ಇರುವಂತಹದ್ದು. ಹಾಗೆ ಇಲ್ಲಿ ಸ್ಯಾಲ್ರಿ ಬಂದು 15 lakh per annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂತಹ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 19 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು ಪ್ರಾಡಕ್ಟ್ ಆಪರೇಷನ್ಸ್ ಮತ್ತು ಅಸೋಸಿಯೇಟ್. ಇಲ್ಲಿ ಫ್ರೆಷರ್ಸ್ಗಳಿಗೆ ಅವಕಾಶ. ಹಾಗೆ ಕಂಪನಿ ಹೆಸರು ಬಂದ್ಬಿಟ್ಟು ನೆಟ್ಸ್ಕ್ರೈಬ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು. ಇಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 1 ವರ್ಷಕ್ಕಿಂತ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತದೆ. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತಂದರೆ 3 lakh per annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಡೈರೆಕ್ಟಾಗಿ HR ಜೊತೆ ಸಂಪರ್ಕವನ್ನು ಮಾಡಬಹುದು. ಜಾಬ್ ಇನ್ಫಾರ್ಮೇಷನ್ 20 ಜಾಬ್ನ ಪೊಸಿಷನ್ ಬಂದು ಏನಪ್ಪ ಅಂತ ಅಂದರೆ AWS ಡೇಟಾ ಇಂಜಿನಿಯರ್ ಆಗಿರುತ್ತದೆ. ಹಾಗೆ ಈ ಕಂಪನಿ ಹೆಸರು ಬಂದು ಏನಪ್ಪ ಅಂತ ಅಂದರೆ HUQUO. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂಥದ್ದು. ಹಾಗೆ ಇಲ್ಲಿ ಜಾಬ್ ಲೊಕೇಶನ್ ಬಂದೇನಪ್ಪ ಅಂತಂದರೆ ಗುರ್ಗಾಂವ್, ಪುಣೆ ಮತ್ತು ಬೆಂಗಳೂರಿನಲ್ಲಿ ಜಾಬ್ ಇರುವಂಥದ್ದು. ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ 4 to 8 years ಎಕ್ಸ್ಪೀರಿಯೆನ್ಸು ಮತ್ತು ಬೇರೆ ಬೇರೆ ಮಾಹಿತಿ ಕೆಳಗೆ ನೀಡಲಾಗಿದೆ. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದೇನಪ್ಪ ಅಂದರೆ ಅಪ್ ಟು 3 lakh per annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 21 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತ ಅಂದರೆ HR ಎಕ್ಸಿಕ್ಯೂಟಿವ್ ಆ್ಯಂಡ್ HR ಆಗಿರುತ್ತದೆ. ಹಾಗೆಯೇ ಇಲ್ಲಿ ಕಂಪನಿ ಹೆಸರು ಬಂದೇನಪ್ಪ ಅಂತಂದರೆ IT ಕಂಪನಿ ಆಗಿದ್ದು ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂತಂದರೆ ಬೆಂಗಳೂರು, ವರ್ಕ್ ಫ್ರಮ್ ಹೋಮ್ ಆಗಿರುತ್ತದೆ. ಹಾಗೆಯೇ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂದರೆ ಫ್ರೆಷರ್ಸ್ಗಳಿಗೆ ಅವಕಾಶ, 4 ವರ್ಷ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಸ್ಯಾಲರಿ ಪ್ಯಾಕೇಜ್ ಬಂದೇನಪ್ಪ ಅಂದರೆ 3 to 10 lakh per annum ಸ್ಯಾಲ್ರಿಯನ್ನು ಕೊಟ್ಟು ಪ್ಲಸ್ ಬೆನಿಫಿಟ್ಸು ಮತ್ತು ಶಿಫ್ಟ್ ಟೈಮಿಂಗ್ ಇರುತ್ತದೆ. ಹೆಚ್ಚಿನ ಮಾಹಿತಿ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 22 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತ ಅಂದರೆ ಫುಲ್ ಸ್ಟಾಕ್ ಪ್ಲಾಟ್ಫಾರ್ಮ್ ಇಂಜಿನಿಯರ್ ಆರ್ ಸೀನಿಯರ್ ಡೆವಲಪ್ಸ್ ಇಂಜಿನಿಯರ್. ಕಂಪನಿ ಹೆಸರು ಬಂದ್ಬಿಟ್ಟು ಸೋರ್ಸ್ ಬೇ. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದಿಲ್ಲಪ್ಪ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ಈ ಜಾಬು ಇರುವಂತಹದ್ದು. ಹಾಗೆಯೇ ಇಲ್ಲಿ ರಿಕ್ರೂಟ್ಮೆಂಟ್ಸು 4 to 8 years ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಹಾಗೆ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 10 to 17 lakh per annum ಸ್ಯಾಲ್ರಿಯನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 23 ಜಾಬ್ನ ಪೊಸಿಷನ್ ಬಂದೇನಪ್ಪ ಅಂತಂದರೆ US ಪೇರೋಲ್ ಅಸೋಸಿಯೇಟ್ ಆಗಿರುತ್ತದೆ. ಹಾಗೆ ಈ ಕಂಪನಿ ಹೆಸರು ಬಂದೇನಪ್ಪ ಅಂತ ಅಂದರೆ ರೇಡಿಯಂಟ್ ಸಿಸ್ಟಮ್ ಇಂಕ್. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ ಲೊಕೇಶನ್ ಬಂದು ಬೆಂಗಳೂರಿನಲ್ಲಿ ಈ ಜಾಬು ಇರುವಂತಹದ್ದು. ಹಾಗೆ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ 2 to 4 years ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಏನಪ್ಪ ಅಂದರೆ 7 lakh per annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 24 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು ಮಿಡ್ ಲೆವೆಲ್ ಡೇಟಾ ಇಂಜಿನಿಯರ್, ಸೀನಿಯರ್ ಡೇಟಾ ಇಂಜಿನಿಯರ್, ಡಾಟಾ ಕ್ವಾಲಿಟಿ ರೂಲ್ ಡೆವಲಪರ್ ಆಗಿದೆ. ಕಂಪನಿ ಹೆಸರು ಬಂದ್ಬಿಟ್ಟು ಸೋರ್ಸ್ ಬೇ. ಈ ಕಂಪನಿಯಲ್ಲಿ ವೇಕೆನ್ಸಿ ಇರುವಂತಹದ್ದು. ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಎಲ್ಲಪ್ಪ ಅಂತಂದರೆ ಅದು ಬ್ಯಾಂಗ್ಳೂರಲ್ಲಿ ಈ ಜಾಬು ಇರುವಂತಹದ್ದಾಗಿದೆ. ಹಾಗೆಯೇ ಇಲ್ಲಿ ರಿಕ್ರೂಟ್ಮೆಂಟ್ಸ್ ಬಂದೇನಪ್ಪ ಅಂದರೆ 4 to 8 years ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗುತ್ತದೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದು ಏನಪ್ಪ ಅಂತ ಅಂದರೆ 10 to 17 lakh per annum ಸ್ಯಾಲ್ರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ನೀವು ಸಂಪರ್ಕಿಸಿ. ಜಾಬ್ ಇನ್ಫಾರ್ಮೇಷನ್ 25 ಜಾಬ್ನ ಪೊಸಿಷನ್ ಬಂದ್ಬಿಟ್ಟು ಡಾಟಾ ಇಂಜಿನಿಯರ್ ಆಗಿರುವಂತಹದ್ದು. ಹಾಗೆ ಈ ಕಂಪನಿ ಹೆಸರು ಬಂದೇನಪ್ಪ ಅಂತ ಅಂದರೆ IT ಕಂಪನಿ. ಇಲ್ಲಿ ವೇಕೆನ್ಸಿ ಇರುವಂತಹದ್ದು. ಹಾಗೆ ಜಾಬ್ನ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಅಂತ ಅಂದರೆ ಅದು ಬ್ಯಾಂಗ್ಳೂರಲ್ಲಿ ಈ ಜಾಬು ಇರುವಂತಹದ್ದಾಗಿದೆ.
ಹಾಗೆ ರಿಕ್ರೂಟ್ಮೆಂಟ್ಸ್ ಏನಪ್ಪ ಅಂತ ಅಂದರೆ 5 to 7 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತದೆ. ಹಾಗೆ ಇವರ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದರೆ ಅಪ್ ಟು 12 lakh per annum ಸ್ಯಾಲರಿಯನ್ನು ಇವರು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತರು ಕೆಳಗೆ ಕೊಟ್ಟಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಸಂಪರ್ಕಿಸಿ. ಇಂತಹ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ.